ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ 10ನೇ ಶ್ಲೋಕ. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮಪೈತಿ ದಿವ್ಯಂ ಪುರುಷಮುಪೈತಿ ದಿವ್ಯಂ. ಪ್ರಯಾಣಕಾಲೇ ಮನಸ ಅಚಲೇನ ಭಕ್ತ್ಯಾ ಯುಕ್ತಃ ಯೋಗಬಲೇನ ಚ ಏವ ಭ್ರುವೋಃ ಮಧ್ಯೆ ಪ್ರಾಣಂ ಆವೇಕ್ಷ್ಯ ಸಮ್ಯಕ್ ಸಹ ತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಅಂದ್ರೆ ಇದು ಹಠಯೋಗ ಅಂತ ಏನ್ ಹೇಳ್ತೀವಿ, ಹಠಯೋಗದ ಮೂಲಕವಾಗಿ ಪ್ರಾಣವನ್ನ ಬಿಡ್ತಕ್ಕಂಥ ಕ್ರಮ, ಅದನ್ನು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಯಾಣ ಕಾಲ ಅಂದ್ರೆ ಈಗಾಗಲೇ ನಿರೂಪಣೆಯಾಗಿದೆ, ಮರಣಕಾಲ ಅಂತ ಅರ್ಥ. ಮರಣಕಾಲದಲ್ಲಿ ಭಕ್ತಿಯ ಅಚಲೇನ ಮನಸಾ ಯುಕ್ತ, ಭಕ್ತಿ ಬೇಕು. ಅಂದ್ರೆ ಪ್ರಯಾಣ ಕಾಲದಲ್ಲಿ, ಮರಣದ ಕಾಲದಲ್ಲಿ ಈ ಒಂದು ಕ್ರಮವನ್ನ, ಅಂದ್ರೆ ನಮ್ಮ ಪ್ರಾಣದ ಒಂದು ನಿಯಂತ್ರಣ, ಪ್ರಾಣ ನಿಯಂತ್ರಣದ ಮೂಲಕವಾಗಿ ಜೀವವನ್ನ ನಮ್ಮ ಕ್ರಮದಲ್ಲಿ, ಅಂದ್ರೆ ಎಲ್ಲೆಲ್ಲಿ ಜೀವ ಯಾವ್ಯಾವ ಸಂದರ್ಭದಲ್ಲಿ ಇರಬೇಕೋ ಅಲ್ಲಿ ತಂದು ನಿಲ್ಲಿಸ್ಕೊಂಡು ದೇಹದಿಂದ ಜೀವವನ್ನ ಹೊರಹಾಕುವಂತ ಪದ್ಧತಿ. ಇದು ಬಹಳ ಕಠಿಣವಾದಂತ ಪದ್ಧತಿ. ನಿರಂತರವಾದ ಅಭ್ಯಾಸದಿಂದ ಹಠಯೋಗಿಗಳು ಸಾಧಿಸಬಹುದಾದಂತಹ ಒಂದು ಪ್ರಕ್ರಿಯೆ. ಎಲ್ಲರಿಗೂ ಸಾಧ್ಯವಿಲ್ಲ, ಆದರೆ ಬರೀ ಯೋಗ ಸಾಲೋದಿಲ್ಲ, ಭಕ್ತಿ ಬೇಕೇ ಬೇಕು. ಭಗವಂತನ ಜ್ಞಾನವನ್ನು ಪಡೆದು ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಪೂರ್ವಕವಾಗಿ ಹೀಗೆ ಪ್ರಾಣವನ್ನ ಬಿಡಬಹುದು. ಭಕ್ತಿಯ ಅಚಲೇನ ಮನಸ್ಸು ಚಂಚಲವಾಗಿರಬಾರದು, ಮನಸ್ಸು ಬಹಳ ನಿಯಂತ್ರಣದಲ್ಲಿರಬೇಕು, ಒಂದೇ ಕಡೆ ಕೇಂದ್ರೀಕೃತವಾಗಿರ್ಬೇಕು ಮನಸ್ಸು. ನಾವೇನ್ ಮಾಡ್ತಾ ಇದ್ದೀವಿ ಈಗ ಅಂತ ಹೇಳಿದ್ರೆ, ಹಠಯೋಗದ ಮೂಲಕವಾಗಿ ನಮ್ಮ ಆತ್ಮನನ್ನ ಮತ್ತು ನಮ್ಮ ಪ್ರಾಣವನ್ನ ಹೊರಗೆ ಹಾಕ್ತಾ ಇದ್ದೇವೆ. ದೇಹದಿಂದ ಆತ್ಮನನ್ನ ಪ್ರಾಣನನ್ನ ಹೊರ ಹಾಕ್ತಕ್ಕಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಭಗವಂತನ ಜ್ಞಾನ ಬೇಕು, ಭಗವಂತನಲ್ಲಿ ಭಕ್ತಿ ಬೇಕು. ಅದರ ಜೊತೆಗೆ ನಮ್ಮ ಪ್ರಾಣ, ನಮ್ಮ ವಾಯು ಅಂದ್ರೆ ನಮ್ಮ ದೇಹ, ನಮ್ಮ ಪ್ರಾಣ, ನಮ್ಮ ಆತ್ಮ, ಇವುಗಳ ಬಗ್ಗೆ ಕೇಂದ್ರೀಕರಣವಾಗಿರಬೇಕು. ಆ ಮನಸ್ಸು ಅಲ್ಲೇ ಕೇಂದ್ರೀಕೃತವಾಗಿರಬೇಕು ಹೊರತು ಚಂಚಲವಾಗಿರತಕ್ಕಂಥ ಮನಸ್ಸು ಬೇರೆ ಕಡೆಗೆ ಹರಿದು ಹೋಗಬಾರದು. ಹೀಗೆ ಮನಸ್ಸನ್ನ ನಾವು ತಯಾರು ಮಾಡಿಕೊಂಡು ಯೋಗ ಬಲೇನ ಯುಕ್ತ ಯೋಗ ಬಲೇನ ಚ ಏವ, ಅಂದ್ರೆ ಯೋಗ ಬಲ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ಅಷ್ಟಾಂಗ ಯೋಗಗಳು ಅಂತ ಅರ್ಥ. ಆ ಯೋಗದ ಸಹಕಾರ ಬೇಕು, ಯೋಗದ ಬಲ. ಯೋಗವೇ ನಮಗೆ ಬಲ. ಇಲ್ಲಿ ಪ್ರಾಣ ಬಿಡ್ಲಿಕ್ಕೆ ಯಾವುದು ಬಲ ಅಂದ್ರೆ ಯೋಗವೇ ಬಲ. ಆಸನ, ಕುಳಿತುಕೊಳ್ಳುವಂತ ಜಾಗ ಮತ್ತು ಕುಳಿತುಕೊಳ್ಳುವಂತ ಕ್ರಮ, ಸರಿಯಾದ ಜಾಗದಲ್ಲಿ ಕೂತ್ಕೊಳ್ಬೇಕು. ಶುಚೋದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಅಂತ ಕೃಷ್ಣ ಹಿಂದೆ 6ನೇ ಅಧ್ಯಾಯದಲ್ಲಿ ಹೇಳಿದ್ದ. ಆತರ ನಿರ್ಮಲವಾದ ಪ್ರದೇಶದಲ್ಲಿ ಕೂತ್ಕೊಳ್ಬೇಕು. ಮತ್ತು ಸಮಂಕಾಯ ಶಿರೋಗ್ರೀವಮೆಂಬುದಾಗಿ ಹೇಳಿದಂತೆ ನೇರವಾಗಿ ಕೂತ್ಕೊಳ್ಬೇಕು. ಚೇಲಾಜಿನ ಕುಶೋತ್ತರವೆಂಬುದಾಗಿ ಹೇಳಿದಂತೆ ಉತ್ತಮವಾದ ಆಸನ, ಬಟ್ಟೆ ಆಸನವೋ ಅಥವಾ ದರ್ಭಾಸನವೋ, ಜಿಂಕೆ ಚರ್ಮ ಇವುಗಳನ್ನು ಹಾಕೊಂಡು ಉತ್ತಮವಾದ ಆಸನದಲ್ಲಿ, ಅಥವಾ ಕೆಳಗೆ ದರ್ಭೆ, ಅದರ ಮೇಲೆ ಅಜಿನ, ಅದರ ಮೇಲೆ ಬಟ್ಟೆ, ಹೀಗೆ ಹಾಕೊಂಡು ಕೂತ್ಕೊಂಡಿರ್ಬೇಕು. ಮತ್ತೆ ಪ್ರಾಣಾಯಾಮ ಗತಿರುದ್ಧ ಪ್ರಾಣಾಯಾಮ ಪರಾಯಣ ಅಂತ ಕೃಷ್ಣ ಹಿಂದೆ ಹೇಳಿದ್ನಲ್ಲ, ಆ ಕ್ರಮದಲ್ಲಿ ಪ್ರಾಣಾಯಾಮ, ನಮ್ಮ ಗಾಳಿ ಅದು ಹೊರಗೂ ಹೋಗಬಾರದು, ಒಳಗೂ ಬರಬಾರದು. ಆ ರೀತಿಯಲ್ಲಿ ಪ್ರಾಣಾಯಾಮವನ್ನ ಮಾಡಿಕೊಂಡು ದೇಹವನ್ನ ಪ್ರಾಣಾಯಾಮದ ಮೂಲಕವಾಗಿ ದೇಹವನ್ನ ಸ್ಥಿರ ಮಾಡಿಕೊಂಡು, ದೇಹವನ್ನ ಶುದ್ಧ ಮಾಡಿಕೊಂಡು, ಪ್ರತ್ಯಾಹಾರದ ಮೂಲಕವಾಗಿ ತನ್ನೊಳಗೆ ಯಾವ ಕೆಟ್ಟ ಸಂಗತಿ ಬರಬಾರದು ಮತ್ತು ತನ್ನೊಳಗಿದ್ದ ಎಲ್ಲಾ ಕೆಟ್ಟ ಸಂಗತಿ ಹೊರಗೆ ಹೋಗಿರಬೇಕು. ಹೊಸದಾದ ಯಾವುದೇ ಕೆಟ್ಟ ಸಂಗತಿಯು ಕೂಡ ಒಳಗೆ ಬರಬಾರದು. ಆ ರೀತಿಯಲ್ಲಿ ಒಂದು ಏಕಾಗ್ರತೆಯನ್ನು ಸಾಧಿಸಿರಬೇಕು. ಹೀಗೆ ಈ ಯೋಗದ ಬಲ, ಯೋಗದ ಸಾಮರ್ಥ್ಯದಿಂದಾಗಿ ನಾವು ದೃಢ ಶರೀರರಾಗಿ, ದೃಢ ಮನಸ್ಕರಾಗಿ, ಜಿತೇಂದ್ರಿಯರಾಗಿ ಕೂತ್ಕೊಳ್ಬೇಕು. ಕೂತ್ಕೊಂಡು ಭ್ರುವೋಹ ಮಧ್ಯೆ ಸಮ್ಯಕ್ ಪ್ರಾಣಂ ಆವೇಶ್ಯ. ಭ್ರುವೋಹ ಮಧ್ಯೆ, ಭ್ರುವು ಅಂದ್ರೆ ಯಾವುದು? ನಮ್ಮ ಹುಬ್ಬುಗಳು, ಐಬ್ರೋಸ್, ಹುಬ್ಬುಗಳ ಮಧ್ಯದಲ್ಲಿ ನಮ್ಮ ಪ್ರಾಣವನ್ನ ತಂದು ನಿಲ್ಲಿಸ್ಬೇಕು. ಅದೇನು ಮತ್ತಲ್ಲಿ ಆ ಕಡೆ ಈ ಕಡೆ ಆಗಬಾರದು, ಸ್ಥಿರವಾಗಿ ನಿಲ್ಲಬೇಕು. ಅಂದ್ರೆ ಏನು, ನಮ್ಮ ದೇಹದಲ್ಲಿ
ಹೃದಯ ಭಾಗದಲ್ಲಿ ಇರತಕ್ಕಂತಹ ಆ ಹೃದಯ ಭಾಗದಲ್ಲಿ ಇರತಕ್ಕಂತಹ ಆ ಪ್ರಾಣಶಕ್ತಿಯನ್ನ ಮತ್ತು ಅದರ ಜೊತೆಗೆ ಜೀವವನ್ನ ಹಂತ ಹಂತವಾಗಿ ಮೇಲ್ ತಂದು ನಿಲ್ಲಿಸುವಂಥದ್ದು. ಭ್ರೂಮಧ್ಯ ಅಂದ್ರೆ ಎರಡು ಹುಬ್ಬುಗಳ ನಡುವೆ ಇರತಕ್ಕಂಥದ್ದು ಆಜ್ಞಾಚಕ್ರ ಅಂತ. ಆ ಆಜ್ಞಾಚಕ್ರದಲ್ಲಿ ನಮ್ಮ ಪ್ರಾಣವನ್ನ ಮತ್ತು ಜೀವನನ್ನ ತಂದು ನಿಲ್ಲಿಸ್ಬೇಕು. ಯಾಕಂದ್ರೆ ಪ್ರಾಣವನ್ನ ಬಿಡಬೇಕು, ಜೀವನವನ್ನ ಬಿಡಬೇಕು. ಪ್ರಾಣ ಹೋಯ್ತು ಅಂದ್ರೆ ಜೀವನ ಕೂಡ ಹೋಗುತ್ತೆ. ಹೀಗೆ ಪ್ರಾಣ ಜೀವ ಇವುಗಳನ್ನ ದೇಹದಿಂದ ಹೊರ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ. ಅಂದ್ರೆ ತಮ್ಮ ಹೃದಯ ಮಧ್ಯದಲ್ಲಿ ಅನಾಹುತ ಚಕ್ರ ಅಂತ, ಹೃದಯ ಮಧ್ಯದಲ್ಲಿ ಇರತಕ್ಕಂಥ ಅನಾಹುತ ಚಕ್ರ, ಅನಾಹತ ಚಕ್ರ ಅಂತ ಏನಿದೆ, ಅಲ್ಲಿಗಿರ್ತಕ್ಕಂಥ ಪ್ರಾಣವನ್ನ ಯೋಗ ಬಲದಿಂದಾಗಿ ಪ್ರಾಣ ಮತ್ತು ಜೀವನನ್ನ ಭ್ರೂಮಧ್ಯ ಎಂಬುವಂಥದ್ದು ಆಜ್ಞಾಚಕ್ರ ಅಂತ, ಆಜ್ಞಾಚಕ್ರದಲ್ಲಿ ತಂದು ನಿಲ್ಲಿಸ್ಬೇಕು. ತಂದು ನಿಲ್ಲಿಸಿ ಅಲ್ಲಿಂದ ಕ್ರಮವಾಗಿ ಮೇಲಕ್ಕೆ ಹೋದರೆ ಬ್ರಹ್ಮರಂಧ್ರ, ಭ್ರೂಮಧ್ಯ ಆಜ್ಞಾಚಕ್ರ ಆಯ್ತು. ಅಲ್ಲಿಂದ ಹಾಗೆ ಮೇಲೆ ನಮ್ಮ ನೆತ್ತಿಯ ಮೂಲಕವಾಗಿ ಪ್ರಾಣವನ್ನ ಜೀವವನ್ನ ಹೊರಗೆ ಕಳಿಸ್ಬೇಕು. ಅಂದ್ರೆ ಬ್ರಹ್ಮರಂಧ್ರದ ಮೂಲಕವಾಗಿ ಹೊರಗೆ ಹೋಗ್ಬೇಕು. ಹಾಗೆ ಮಾಡುವಂಥದ್ದು. ಹಾಗೆ ಈ ಪ್ರಕ್ರಿಯೆಯನ್ನು ಯಾರು ಮಾಡ್ತಾರೋ ಸಹ ಪರಮಂ ಪುರುಷಂ ದಿವ್ಯಂ ಉಪೈತಿ. ಯಾರು ಈ ರೀತಿಯ ಕ್ರಮದಲ್ಲಿ ಅಂದ್ರೆ ಭಗವಂತನ ಜ್ಞಾನ ಪಡೆದಿರಬೇಕು, ಭಗವಂತನಲ್ಲಿ ಭಕ್ತಿ ಇರಬೇಕು. ಭಗವಂತನ ಜ್ಞಾನ ಮತ್ತು ಭಕ್ತಿ ಬೇಸಿಕ್, ಅದು ಇಲ್ವೇ ಇಲ್ಲ. ಭಗವತ್ ತತ್ವಜ್ಞಾನ ಇಲ್ಲದೆ ಮುಕ್ತಿ ಅನ್ನೋದು ಇಲ್ವೇ ಇಲ್ಲ. ಮುಕ್ತಿಗೆ ಕಂಪಲ್ಸರಿಯಾಗಿ ಬೇಕೇ ಬೇಕು. ಅದರ ಜೊತೆಗೆ ಹಠಯೋಗದ ಮೂಲಕವಾಗಿ ನಾವು ಪ್ರಾಣಾಯಾಮವನ್ನು ಬಿಡ್ತೀವಿ ಅಂತ ಆದ್ರೆ, ಈ ಕ್ರಮದಲ್ಲಿ ಪ್ರಾಣ ಬಿಟ್ವಿ ಅಂತಾದ್ರೆ ದಿವ್ಯಂ ಪರಂ ಪುರುಷಂ ಉಪೈತಿ ಸಹ ಅಂತ ವ್ಯಕ್ತಿಯು ತಾದೃಶಂ ಅಂದ್ರೆ ಹಿಂದೆ ಹೇಳಿರತಕ್ಕಂಥ ಶ್ಲೋಕದಲ್ಲಿ ಕವಿಂ ಪುರಾಣಂ ಅನುಶಾಸಿತಾರಂ, ಭಗವಂತ ಎಂತವನು ಅಂತ ಈಗಾಗಲೇ 9ನೇ ಶ್ಲೋಕದಲ್ಲಿ ಕೃಷ್ಣ ವರ್ಣನೆ ಮಾಡಿದ್ದಾನೆ. ಅಂತಹ ಪರಮಾತ್ಮನ ಪರಂ ಸರ್ವೋತ್ತಮನಾಗಿರ್ತಕ್ಕಂತಹ ಪುರುಷ, ನಮ್ಮೆಲ್ಲರ ಒಳಗಡೆ ನೆಲೆ ನಿಂತಿರ್ತಕ್ಕಂತಹ ದಿವ್ಯಂ ಅಪ್ರಾಕೃತ ಶರೀರಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಹೊಂದುತ್ತಾರೆ. ಅಂದ್ರೆ ಪ್ರಾಣಾಯಾಮದ ಮೂಲಕವಾಗಿ ನಮ್ಮ ಉಸಿರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು. ನಿಯಂತ್ರಣ ಅಂದ್ರೆ ನಾವು ಹೇಳಿದಂತೆ ಉಸಿರು ಕೇಳತ್ತೆ, ಮತ್ತು ಉಸಿರು ನಾವಿಂಥ ಜಾಗದಲ್ಲಿ ನಿಲ್ಲಬೇಕು ಅಂದ್ರೆ ಆ ಜಾಗದಲ್ಲಿ ನಮ್ಮ ಪ್ರಾಣ ಸ್ಥಿರವಾಗಿ ಸನ್ನಿಹಿತರಾಗಿರುತ್ತೆ. ಆ ಕ್ರಮದಲ್ಲಿ ನಾವು ಇದ್ವಿ ಅಂತ ಆದ್ರೆ ಏನಾಗತ್ತೆ, ನಮ್ಮ ಒಂದು ಜೀವ ಹೊರ ಹೋಗ್ತಕ್ಕಂಥ ಪ್ರಕ್ರಿಯೆ ಚೆನ್ನಾಗಿರತ್ತೆ. ಅದರ ಮೂಲಕವಾಗಿ ಬ್ರಹ್ಮರಂಧ್ರದ ಮೂಲಕವಾಗಿ ಪ್ರಾಣವನ್ನು ಬಿಟ್ಟವನು ಪರಮ ಪುರುಷನ ಆ ಭಗವಂತನನ್ನ ಸೇರ್ತಾನೆ. ಪ್ರಯಾಣ ಕಾಲೆ ಅಂದ್ರೆ ಮರಣದ ಸಂದರ್ಭದಲ್ಲಿ ಭಕ್ತಿಯಿಂದ ಕೂಡಿಕೊಂಡಿರತಕ್ಕಂತಹ ಅಚಲೇನ ಮನಸ, ಅಚಲ ಚಂಚಲವಲ್ಲದ ಸ್ಥಿರವಾಗಿರ್ತಕ್ಕಂಥ ಮನಸ್ಸಿನಿಂದಾಗಿ ಮತ್ತು ಯೋಗ ಬಲೇನ ಯುಕ್ತ ಏವ, ಯೋಗ ಬಲ ಯಮನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಎಂಬುವಂತಹ ಅಷ್ಟಾಂಗ ಯೋಗಗಳಿಂದ ಕೂಡಿಕೊಂಡವನಾಗಿಯೇ ಪ್ರಾಣಂ ಹೃದಯದಲ್ಲಿ ಇರುವಂತಹ ಪ್ರಾಣವನ್ನು ಅಂದ್ರೆ ಹೃತ್ಕಮಲ ಅನಾಹತ ಚಕ್ರದಲ್ಲಿ ಇರತಕ್ಕಂಥ ಪ್ರಾಣವನ್ನು ಸಮ್ಯಕ್ ಚೆನ್ನಾಗಿ ಭ್ರುವೋಹೋ ಮಧ್ಯೆ ಆವೇಶ್ಯ, ಭ್ರುವೋಹೋ ಹುಬ್ಬುಗಳ ಮಧ್ಯದಲ್ಲಿ ಭ್ರುವುಗಳ ಮಧ್ಯದಲ್ಲಿ ಅಂದ್ರೆ ಆಜ್ಞಾಚಕ್ರದಲ್ಲಿ ಆವೇಶ್ಯ ತಂದು ನಿಲ್ಲಿಸಿರತಕ್ಕಂತಹ ಅಂತಹ ಸಾಧಕನು ಈ ಹಿಂದಿನ ಶ್ಲೋಕದಲ್ಲಿ ವರ್ಣಿಸಲ್ಪಟ್ಟಂತಹ ಕವಿಂ ಪುರಾಣಂ ಅನುಶಾಸಿತಾರಂ ಇತ್ಯಾದಿ ಗುಣಗಳಿಂದ ಸರ್ವಜ್ಞನಾಗಿರುವಂತಹ ಅನಾದಿ ನಿತ್ಯನಾಗಿರತಕ್ಕಂತಹ ಪರಂ ಸರ್ವೋತ್ತಮನಾಗಿರುವಂತಹ ಪುರುಷಂ ಸರ್ವಾಂತರ್ಯಾಮಿಯಾಗಿರುವಂತಹ ದಿವ್ಯಂ ಅಪ್ರಾಕೃತ ಶರೀರವನ್ನು ಹೊಂದಿರುವಂತಹ ಪರಮಾತ್ಮನನ್ನು ಉಪೈತಿ ಹೊಂದುತ್ತಾರೆ. ಅಂದ್ರೆ ಭಗವಂತನನ್ನ ಪಡೆಯಲಿಕ್ಕೆ ಇದೂ ಕೂಡ ಒಂದು ಮಾರ್ಗ. ಜ್ಞಾನದ ಜೊತೆಗೆ ಹಠಯೋಗದ ಮೂಲಕವಾಗಿ ಭಗವಂತನನ್ನ ಪಡೆಯುವಂಥದ್ದು. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಶ್ರೀಕೃಷ್ಣಾರ್ಪಣಮಸ್ತು.